ಎಲ್ಲರಿಗೂ ನಮ್ಮ ಸ್ಕಿಲ್ಸ್ ಅಡ್ಡಾಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ, ವರ್ಕಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಜಾಬ್ ಸರ್ಚ್ ಮಾಡ್ತಾ ಇರೋರಿಗೆ ತಿಳಿದುಕೊಳ್ಳಲೇಬೇಕಾದ ಒಂದು ಪ್ರಮುಖ ಕೌಶಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೊಫೆಷ್ನಲ್ ಇಮೇಲ್ ರೈಟಿಂಗ್. ಇಂದಿನ ವೃತ್ತಿ ಜೀವನದಲ್ಲಿ ಇಮೇಲ್ ಎಂಬುದು ಕೇವಲ ಒಂದು ಸಂದೇಶ ಕಳಿಸುವ ಸಾಧನವಲ್ಲ. ಅದು ನಿಮ್ಮ ವೃತ್ತಿಪರತೆ, ನಿಮ್ಮ ಸಂವಹನ ಕೌಶಲ್ಯ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಮಾಧ್ಯಮವಾಗಿದೆ. ಟೇಬಲ್ ಆಫ್ ಕಂಟೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಯಾವ ವಿಷಯಗಳನ್ನ ಕಲಿಯಲಿದ್ದೇವೆ ಅನ್ನೋದನ್ನು ಮೊದಲು ನೋಡೋಣ. ವಾಟ್ ಈಸ್ ಇಮೇಲ್? ಕಾಂಪೊನೆಂಟ್ಸ್ ಆಫ್ ಆ್ಯನ್ ಇಮೇಲ್. ಪ್ರೊಫೆಷ್ನಲ್ ಇಮೇಲ್ ಎಟಿಕೇಟ್ಸ್. ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಎ ಪ್ರೊಫೆಷ್ನಲ್ ಇಮೇಲ್. ಸ್ಯಾಂಪಲ್ ಪ್ರೊಫೆಷ್ನಲ್ ಇಮೇಲ್. ಮೊದಲಿಗೆ ಇಮೇಲ್ ಎಂದರೇನು ಅಂತ ತಿಳ್ಕೊಳ್ಳೋಣ. ನಂತರ ಇಮೇಲ್ನಲ್ಲಿರುವಂಥ ಪ್ರಮುಖ ಕಾಂಪೊನೆಂಟ್ಸ್ ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ನಂತರ ಪ್ರೊಫೆಷ್ನಲ್ ಇಮೇಲ್ ಬರೆಯುವಾಗ ಪಾಲಿಸಬೇಕಾದ ಉತ್ತಮ ಅಭ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ ಇಮೇಲ್ ಬರೆಯುವಾಗ ಮಾಡಬೇಕಾದ ಡೂಸ್ ಮತ್ತು ಡೋಂಟ್ಸ್ ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಕೊನೆಯಲ್ಲಿ ಒಂದು ಸ್ಯಾಂಪಲ್ ಪ್ರೊಫೆಷ್ನಲ್ ಇಮೇಲ್ ಮೂಲಕ ಕಂಪ್ಲೀಟ್ ಇಮೇಲ್ ಹೇಗೆ ಬರಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗಾದರೆ ಫಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಇಮೇಲ್? ಇಮೇಲ್ ಈಸ್ ಅ ಶಾರ್ಟ್ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ಮೇಲ್. ಇಟ್ಸ್ ಫಾಸ್ಟ್ ಆ್ಯಂಡ್ ರಿಲಯಬಲ್ ಮೆಥಡ್ ಟು ಸೆಂಡ್ ಮೆಸೇಜಸ್ ಆ್ಯಂಡ್ ಫೈಲ್ಸ್ ಓವರ್ ದ ಇಂಟರ್ನೆಟ್. ಅಂದರೆ ಇಮೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಮೇಲ್ ಎಂಬ ಪದದ ಸಂಕ್ಷಿಪ್ತ ರೂಪ. ಇದು ಇಂಟರ್ನೆಟ್ ಮೂಲಕ ಸಂದೇಶಗಳು ಮತ್ತು ವಿವಿಧ ರೀತಿಯ ಫೈಲ್ಗಳನ್ನು ವೇಗವಾಗಿ ಹಾಗೂ ವಿಶ್ವಾಸಾರ್ಹವಾಗಿ ಕಳಿಸುವ ಒಂದು ಡಿಜಿಟಲ್ ಕಮ್ಯುನಿಕೇಷನ್ ಮೆಥಡ್. ಕೆಲವೇ ಕ್ಲಿಕ್ಗಳಲ್ಲಿ ನೀವು ಮೆಸೇಜಸ್ಸು, ಫೋಟೋಸ್, ಡಾಕ್ಯುಮೆಂಟ್ಸ್, ಆಡಿಯೋ ಹಾಗೂ ವಿಡಿಯೋ ಫೈಲ್ಗಳನ್ನು ಪ್ರಪಂಚದ ಯಾವುದೇ ಭಾಗದಲ್ಲಿರೋ ವ್ಯಕ್ತಿಗೆ ಕಳಿಸಬಹುದು. ಇವಾಗ ಸ್ಕೂಲ್, ಕಾಲೇಜ್, ಆಫೀಸ್ ಹಾಗೂ ಬಿಸ್ನೆಸ್ಗಳಲ್ಲಿ ಇಮೇಲ್ ಒಂದು ಅತ್ಯಗತ್ಯ ಕಮ್ಯುನಿಕೇಷನ್ ಟೂಲ್ ಆಗಿದೆ. ಕಾಂಪೊನೆಂಟ್ಸ್ ಆಫ್ ಆ್ಯನ್ ಇಮೇಲ್. ಒಂದು ಇಮೇಲ್ನಲ್ಲಿ ಕೆಲವು ಪ್ರಮುಖ ಘಟಕಗಳಿರ್ತವೆ. ಅವು ಯಾವ್ಯಾವುದು ಅಂತ ನಾವೀಗ ತಿಳ್ಕೊಳ್ಳೋಣ. ಫಸ್ಟ್ ಒನ್, sender and recipient. Every email has a sender, that means the person who writes and sends the email, and a recipient, the person to whom the email is addressed. ಸೆಂಡರ್ ಅಂದರೆ ಇಮೇಲನ್ನು ಬರೆಯುವ ಮತ್ತು ಕಳಿಸುವ ವ್ಯಕ್ತಿ. ರೆಸಿಪಿಯೆಂಟ್ ಅಂದರೆ ಇಮೇಲನ್ನು ಸ್ವೀಕರಿಸುವಂಥ ವ್ಯಕ್ತಿ. ನೆಕ್ಸ್ಟ್, ಸಬ್ಜೆಕ್ಟ್ ಲೈನ್. A brief summary of the email's content. It's important for catching the recipient's attention and indicating the purpose of the email. ಕನ್ನಡದಲ್ಲಿ ಇದನ್ನು ವಿಷಯದ ಸಾಲು ಅಂತ ಹೇಳ್ತಾರೆ. ಇಮೇಲ್ನ ವಿಷಯದ ಸಂಕ್ಷಿಪ್ತ ಸಾರಾಂಶನೇ ಸಬ್ಜೆಕ್ಟ್ ಲೈನ್. ಸ್ವೀಕರಿಸುವಂಥ ವ್ಯಕ್ತಿಯ ಗಮನ ಸೆಳೆಯಲು ಮತ್ತು ಇಮೇಲ್ನ ಉದ್ದೇಶವನ್ನು ತಿಳಿಸಲು ಇದು ಮುಖ್ಯವಾಗಿದೆ. ಬಾಡಿ ಆಫ್ ದ ಇಮೇಲ್. The main content of the email where the message is written. It can include text, images, links and attachments. ಇದು ಇಮೇಲ್ನ ಒಂದು ಮುಖ್ಯ ಭಾಗ. ನಿಮ್ಮ ಕಂಪ್ಲೀಟ್ ಮೆಸೇಜನ್ನು ಇಲ್ಲಿ ಬರೆಯಲಾಗುತ್ತೆ. ಅಟ್ಯಾಚ್ಮೆಂಟ್ಸ್. ಫೈಲ್ಸ್ ಸಚ್ ಆಸ್ ಡಾಕ್ಯುಮೆಂಟ್ಸ್, ಇಮೇಜಸ್ ಆರ್ ವಿಡಿಯೋಸ್ ಕ್ಯಾನ್ ಬಿ ಅಟ್ಯಾಚ್ಡ್ ಟು ಆನ್ ಇಮೇಲ್ ಫಾರ್ ದ ರೆಸಿಪಿಯೆಂಟ್ ಟು ಡೌನ್ಲೋಡ್. ಡಾಕ್ಯುಮೆಂಟ್ಸ್, PDF ಫೈಲ್ಸ್, ಫೋಟೋಸ್ ಅಥವಾ ವಿಡಿಯೋಗಳನ್ನು ಕಳಿಸಬೇಕಾದ್ರೆ ಅವುಗಳನ್ನು ಅಟ್ಯಾಚ್ಮೆಂಟಾಗಿ ಇಲ್ಲಿ ಸೇರಿಸಬಹುದು. CC ಆ್ಯಂಡ್ BCC. CC, ಕಾರ್ಬನ್ ಕಾಪಿ. ಇಟ್ ಅಲೋಸ್ ಯು ಟು ಸೆಂಡ್ ಎ ಕಾಪಿ ಆಫ್ ದ ಇಮೇಲ್ ಟು ಅಡಿಷನಲ್ ರೆಸಿಪಿಯೆಂಟ್ಸ್. ಆಲ್ ರೆಸಿಪಿಯೆಂಟ್ಸ್ ಕ್ಯಾನ್ ಸಿ ಹೂ ಎಲ್ಸ್ ರಿಸೀವ್ಡ್ ದ ಇಮೇಲ್. ಅಂದರೆ ನೀವು ಇಮೇಲ್ನ ಪ್ರತಿಯನ್ನು ಹೆಚ್ಚುವರಿ ಜನರಿಗೆ ಕಳಿಸಲು ಇರುವಂಥ ಆಯ್ಕೆ ಇದಾಗಿದೆ. ಈ ಇಮೇಲ್ನಲ್ಲಿರುವ ಎಲ್ಲ ರೆಸಿಪಿಯೆಂಟ್ಸು ಅಂದರೆ ಟು ಮತ್ತು CCಯಲ್ಲಿ ಯಾರ್ಯಾರಿಗೆ ಮೇಲ್ ತಲುಪಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡ್ಬೋದು. ಇದರಿಂದ ಏನು ಉಪಯೋಗ ಅಂದರೆ, ನೀವು ಮುಖ್ಯವಾಗಿ ಕಳಿಸಬೇಕಾದ ವ್ಯಕ್ತಿಯನ್ನು ಟು ಬಾಕ್ಸ್ನಲ್ಲಿ ಆ್ಯಡ್ ಮಾಡಿ ಆ ಇಮೇಲ್ ಮಾಹಿತಿ ಇನ್ನೊಬ್ಬರಿಗೆ, ಉದಾಹರಣೆಗೆ ನಿಮ್ಮ ಸಹೋದ್ಯೋಗಿ ಅಥವಾ ಮ್ಯಾನೇಜರ್ಗೆ ತಿಳಿಬೇಕು ಅಂದಾಗ ಆ ಇಮೇಲ್ ವಿಳಾಸವನ್ನು CCಯಲ್ಲಿ ನೀವು ಆ್ಯಡ್ ಮಾಡ್ತೀರಾ. BCC, blind carbon copy. Similar to CC, but the recipients listed in the BCC fields are not visible to others.
ಇದರಲ್ಲಿ ಕೂಡ ಇಮೇಲನ್ನು ಮತ್ತೊಬ್ಬರಿಗೆ ಕಳಿಸ್ಬೋದು. ಆದರೆ BCCನಲ್ಲಿ ಆ್ಯಡ್ ಮಾಡಿರೋ ಡೀಟೇಲ್ಸ್ ಬೇರೆ ರೆಸಿಪಿಯೆಂಟ್ಸ್ ನೋಡಲು ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್, ಪ್ರೊಫೆಷನಲ್ ಇಮೇಲ್ ಎಟಿಕೇಟ್ಸ್. ಯೂಸ್ ಎ ಪ್ರೊಫೆಷನಲ್ ಇಮೇಲ್ ಅಡ್ರೆಸ್. ಕೀಪ್ ಇಟ್ ಸಿಂಪಲ್. Use an email address that includes your name and, if possible, your company domain. Avoid nicknames. Avoid using informal or unprofessional email address. ಮೊದಲನೇದಾಗಿ, ನಿಮ್ಮ ಇಮೇಲ್ ಅಡ್ರೆಸ್ ಸರಳವಾಗಿರಬೇಕು ಮತ್ತು ವೃತ್ತಿಪರವಾಗಿ ಕಾಣಬೇಕು. ಸಾಧ್ಯವಾದಷ್ಟು ನಿಮ್ಮ ಹೆಸರನ್ನೇ ಬಳಸೋದು ಉತ್ತಮ. ನೀವು ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಆ ಕಂಪನಿಯ ಡೊಮೈನ್ ಇರುವಂಥ ಇಮೇಲ್ ಅಡ್ರೆಸ್ ಬಳಸೋದು ಇನ್ನೂ ಉತ್ತಮ. ಉದಾಹರಣೆಗೆ anya.sharma@companyname.com. ಇದು ಒಂದು ಪ್ರೊಫೆಷನಲ್ ಇಮೇಲ್ ಅಡ್ರೆಸ್ ಆಗಿದೆ. ನಿಕ್ ನೇಮ್ ಅಥವಾ ವಿಚಿತ್ರ ಹೆಸರುಗಳನ್ನು ಬಳಸೋದನ್ನು ತಪ್ಪಿಸಿ. ಉದಾಹರಣೆಗೆ coolguy123@example.com. Write a clear subject line. Be specific. The subject line should clearly summarize the email's content. Example, project update, Q2 progress report. Keep it concise. Aim for subject line that is brief but informative. ಅಂದರೆ ನಿಮ್ಮ ಸಬ್ಜೆಕ್ಟ್ ಲೈನ್ ನೋಡಿದ ತಕ್ಷಣವೇ ಇಮೇಲ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅನ್ನೋದು ಅರ್ಥ ಆಗಬೇಕು. ಸಬ್ಜೆಕ್ಟ್ ಲೈನ್ ಚಿಕ್ಕದಾಗಿರಲಿ, ಆದರೆ ಅರ್ಥಪೂರ್ಣವಾಗಿರಲಿ. ಎಕ್ಸಾಂಪಲ್, ಪ್ರಾಜೆಕ್ಟ್ ಅಪ್ಡೇಟ್, Q2 ಪ್ರೋಗ್ರೆಸ್ ರಿಪೋರ್ಟ್. ಸ್ಟಾರ್ಟ್ ವಿತ್ ಎ ಪ್ರಾಪರ್ ಗ್ರೀಟಿಂಗ್. ಫಾರ್ಮಲ್ ವರ್ಸಸ್ ಇನ್ಫಾರ್ಮಲ್. Choose a greeting based on your relationship with the recipient. Use dear for formal communication and hi or hello for more casual interaction. Use names. Address the recipient by their name using appropriate titles like Mr., Miss, Dear, etc. when it is necessary. ಪ್ರೊಫೆಷನಲ್ ಇಮೇಲ್ ಯಾವಾಗಲೂ ಸರಿಯಾದ ಗ್ರೀಟಿಂಗ್ನಿಂದ ಆರಂಭವಾಗಬೇಕು. ಫಾರ್ಮಲ್ ಇಮೇಲ್ ಆಗಿದ್ದರೆ ಡಿಯರ್ ಅಂತ ಬಳಸಿ. ಸಹೋದ್ಯೋಗಿಗಳು ಅಥವಾ ಪರಿಚಯದವರು ಇರೋರಿಗೆ ಹಾಯ್ ಅಥವಾ ಹೆಲೋ ಬಳಸ್ಬೋದು. ಸಾಧ್ಯವಾದಷ್ಟು ವ್ಯಕ್ತಿಯ ಹೆಸರನ್ನು ಬಳಸೋದು ಉತ್ತಮ. ಗೆಟ್ ಟು ದ ಪಾಯಿಂಟ್. ಬಿ ಕನ್ಸೈಸ್. ಸ್ಟಾರ್ಟ್ ವಿತ್ ದ ಮೇನ್ ಪಾಯಿಂಟ್ ಆರ್ ಪರ್ಪಸ್ ಆಫ್ ಯುವರ್ ಇಮೇಲ್. ಅವಾಯ್ಡ್ ಅನ್ನೆಸೆಸರಿ ಇನ್ಫಾರ್ಮೇಷನ್. ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನ್. Use the short paragraphs and bullet points to make your email easy to read. ಇಮೇಲ್ನಲ್ಲಿ ನೇರವಾಗಿ ವಿಷಯವನ್ನು ತಿಳಿಸಿ. ನೀವು ಯಾಕೆ ಇಮೇಲ್ ಬರೀತಾ ಇದ್ದೀರಾ ಅನ್ನೋದನ್ನು ಆರಂಭದಲ್ಲಿ ಸ್ಪಷ್ಟವಾಗಿ ತಿಳಿಸಿ. ಅನಗತ್ಯ ಮಾಹಿತಿಯನ್ನು ಸೇರಿಸೋದನ್ನು ತಪ್ಪಿಸಿ. ಸಣ್ಣ ಪ್ಯಾರಾಗ್ರಾಫ್ಗಳು ಮತ್ತು ಬುಲೆಟ್ ಪಾಯಿಂಟ್ಸ್ ಬಳಸೋದ್ರಿಂದ ಇಮೇಲ್ ಓದೋಕ್ಕೆ ಸುಲಭ ಆಗುತ್ತೆ. ಮೇಂಟೈನ್ ಎ ಪ್ರೊಫೆಷನಲ್ ಟೋನ್. ಪೊಲೈಟ್ನೆಸ್. Always be courteous and respectful. Use please and thank you where appropriate. Avoid sarcasm or jokes. Humor can be misunderstood in written form, so it's best to avoid it unless you are certain it will be well received. ಇಮೇಲ್ ಬರೆಯುವಾಗ ಯಾವಾಗಲೂ ಗೌರವಯುತ ಮತ್ತು ವಿನಯಪೂರ್ವಕ ಭಾಷೆಯನ್ನು ಬಳಸಿ. ಅಗತ್ಯವಿರೋ ಕಡೆ ಪ್ಲೀಸ್ ಮತ್ತು ಥ್ಯಾಂಕ್ ಯು ಬಳಸಿ. ಸರ್ಕ್ಯಾಸಮ್ ಅಥವಾ ಜೋಕ್ಸ್ ಬಳಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಬರೆದಿರುವ ಮಾತುಗಳನ್ನು ಎದುರಿನವರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಬಿ ಕೇರ್ಫುಲ್ ವಿತ್ ರಿಪ್ಲೈ ಆಲ್. ಅಸೆಸ್ ನೆಸೆಸಿಟಿ. ಯೂಸ್ ರಿಪ್ಲೈ ಆಲ್ ಓನ್ಲಿ ವೆನ್ ಎವ್ರಿವನ್ ಇನ್ ದ ಇಮೇಲ್ ಚೈನ್ ನೀಡ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ರೆಸ್ಪಾನ್ಸ್. ಮಿನಿಮೈಸ್ ಕ್ಲಟರ್. If only one or few people need to see your response, avoid replying to the entire group. ರಿಪ್ಲೈ ಆಲ್ ಆಯ್ಕೆಯನ್ನು ಬಹಳ ಜಾಗರೂಕತೆಯಿಂದ ಬಳಸಬೇಕು. ಯಾವಾಗ ಎಲ್ಲರೂ ನಿಮ್ಮ ಉತ್ತರವನ್ನು ತಿಳಿದುಕೊಳ್ಳಬೇಕಾಗಿರುತ್ತೋ ಆಗ ಮಾತ್ರ ರಿಪ್ಲೈ ಆಲ್ ಬಳಸಿ. ಇಲ್ಲದೇ ಇದ್ದರೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮಾತ್ರ ರಿಪ್ಲೈ ಮಾಡಿ. ರಿಪ್ಲೈ ಆಲ್ ಓದುವ ಮೊದಲು ನಿಜವಾಗಿಯೂ ಎಲ್ರಿಗೂ ಈ ಉತ್ತರ ಬೇಕೇ ಎಂದು ಒಂದು ಬಾರಿ ಯೋಚಿಸಿ.
End with a proper closing. Use appropriate sign-offs. Depending on the formality of your email, close with best regards, sincerely, or a similar phrase. Thank you. If the email involved a request or favor, express your appreciation in the closing. ಒಂದು ಒಳ್ಳೆ ಇಮೇಲ್ಗೆ ಒಳ್ಳೆ ಮುಕ್ತಾಯ ಕೂಡ ಅಷ್ಟೇ ಮುಖ್ಯ. ಕೊನೆಯಲ್ಲಿ ಬೆಸ್ಟ್ ರಿಗಾರ್ಡ್ಸ್, ಸಿನ್ಸಿಯರ್ಲಿ ಅಥವಾ ಥ್ಯಾಂಕ್ ಯು ಎಂದು ಮುಗಿಸಿ. ನಂತರ ನಿಮ್ಮ ಹೆಸರು, ಹುದ್ದೆ, ಕಂಪನಿ ಹೆಸರು ಹಾಗೂ ಸಂಪರ್ಕ ವಿವರಗಳನ್ನು ಸೇರಿಸಿ. ಇದು ನಿಮ್ಮ ಇಮೇಲನ್ನು ಹೆಚ್ಚು ವಿಶ್ವಾಸಾರ್ಹವಾಗಿಯೂ ವೃತ್ತಿಪರವಾಗಿಯೂ ಕಾಣುವಂತೆ ಮಾಡುತ್ತೆ. ಪ್ರೂಫ್ ರೀಡ್ ಯುವರ್ ಇಮೇಲ್. ಫೈನಲ್ ಚೆಕ್. ಬಿಫೋರ್ ಹಿಟ್ಟಿಂಗ್ ಸೆಂಡ್, ರಿವ್ಯೂ ದ ಇಮೇಲ್ ಫಾರ್ ಕ್ಲಾರಿಟಿ, ಟೋನ್ and correctness. Also attachments. Double check that all necessary attachments are included. ಇಮೇಲ್ ಕಳಿಸೋಕ್ಕಿಂತ ಮೊದಲು ಒಮ್ಮೆ ಸಂಪೂರ್ಣವಾಗಿ ಓದಿ ಸ್ಪೆಲ್ಲಿಂಗ್, ಗ್ರಾಮರ್, ಟೋನ್ ಹಾಗೆ ಮಾಹಿತಿಯ ಸ್ಪಷ್ಟತೆಯನ್ನು ಸರಿಯಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಅಟ್ಯಾಚ್ಮೆಂಟ್ ಕಳಿಸ್ತಾ ಇದ್ದರೆ ಅದು ನಿಜವಾಗಿಯೂ ಸೇರಿಸಿದ್ದೀರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಸಣ್ಣ ಅಭ್ಯಾಸ ನಿಮ್ಮ ಪ್ರೊಫೆಷ್ನಲ್ ಇಮೇಜನ್ನು ಉತ್ತಮವಾಗಿರಿಸುತ್ತೆ. ಫಾಲೋ ಅಪ್ ಅಪ್ರಾಪ್ರಿಯೇಟ್ಲಿ. ಪೊಲೈಟ್ ರಿಮೈಂಡರ್ಸ್. ಇಫ್ ಯು ಡೋಂಟ್ ರಿಸೀವ್ ಎ ರೆಸ್ಪಾನ್ಸ್ ಆಫ್ಟರ್ ಎ ರೀಸನಬಲ್ ಟೈಮ್, ಫಾಲೋ ಅಪ್ ವಿತ್ ಎ ಪೊಲೈಟ್ ರಿಮೈಂಡರ್. ಅವಾಯ್ಡ್ ಓವರ್ ಕಮ್ಯುನಿಕೇಷನ್. ಗಿವ್ ದ ರೆಸಿಪಿಯೆಂಟ್ ಎನಫ್ ಟೈಮ್ ಟು ರೆಸ್ಪಾಂಡ್ ಬಿಫೋರ್ ಫಾಲೋಯಿಂಗ್ ಅಪ್. ನಿಮ್ಮ ಇಮೇಲ್ಗೆ ಉತ್ತರ ಬರದೇ ಇದ್ದರೆ ಸಮಂಜಸವಾದ ಸಮಯದ ನಂತರ ಒಂದು ವಿನಯಪೂರ್ವಕವಾಗಿ ರಿಮೈಂಡರ್ ಇಮೇಲ್ ಕಳಿಸೋದು ಉತ್ತಮ. ಆದರೆ ಪದೇ ಪದೇ ಫಾಲೋ ಅಪ್ ಮಾಡೋದನ್ನು ತಪ್ಪಿಸಿ. ಇಮೇಲ್ ಸ್ವೀಕರಿಸುವವರಿಗೆ ಉತ್ತರಿಸಲು ಸಾಕಷ್ಟು ಸಮಯ ನೀಡಿ. ಸರಿಯಾದ ಸಮಯದಲ್ಲಿ ಮಾಡಿದ ಫಾಲೋ ಅಪ್ ನಿಮ್ಮ ವೃತ್ತಿಪರತೆಯನ್ನು ತೋರಿಸುತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್. ಈಗ ಪ್ರೊಫೆಷ್ನಲ್ ಇಮೇಲ್ನಲ್ಲಿ ಕೆಲವು ಮುಖ್ಯ ಡೂಸ್ ಮತ್ತು ಡೋಂಟ್ಸ್ಗಳನ್ನು ನೋಡೋಣ. ಡೂಸ್. Acknowledge receipt. Prompt replies. Use bold or italics for emphasis. Out of office. ಇಮೇಲ್ ಬಂದಿರೋದನ್ನು ತಿಳಿಸಿ, ಸಾಧ್ಯವಾದಷ್ಟು ಬೇಗ ಉತ್ತರ ನೀಡಿ ಮತ್ತು ಮುಖ್ಯ ಮಾಹಿತಿಯನ್ನು ಹೈಲೈಟ್ ಮಾಡಲು ಮಾತ್ರ ಬೋಲ್ಡ್ ಅಥವಾ ಇಟಾಲಿಕ್ ಬಳಸಿ. ನೀವು ರಜೆಯಲ್ಲಿದ್ದರೆ ಔಟ್ ಆಫ್ ಆಫೀಸ್ ಆಟೋ ರಿಪ್ಲೈಯನ್ನು ಆ್ಯಡ್ ಮಾಡಿ. ನಾವು ಡೋಂಟ್ಸ್. ಅವಾಯ್ಡ್ ಗೋಸ್ಟಿಂಗ್. ಆಲ್ ಕ್ಯಾಪ್ಸ್ ಈಸ್ ಈಕ್ವಲ್ ಟು ಶೌಟಿಂಗ್. ಅವಾಯ್ಡ್ ಓವರ್ ಕಮ್ಯುನಿಕೇಷನ್. ಅವಾಯ್ಡ್ ರೆಡ್ ಕಲರ್ ಫಾಂಟ್. ಮುಖ್ಯ ಇಮೇಲ್ಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪೂರ್ಣ ಪದಗಳು ಅಥವಾ ವಾಕ್ಯಗಳನ್ನು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೆಯಬೇಡಿ. ಅದು ನೀವು ಕೋಪದಿಂದ ಮಾತಾಡ್ತಾ ಇರೋ ಹಾಗೆ ಕಾಣಿಸ್ಬೋದು. ಅದೇ ವಿಷಯಕ್ಕೆ ಪದೇ ಪದೇ ಇಮೇಲ್ ಕಳಿಸೋದನ್ನು ತಪ್ಪಿಸಿ. ರೆಡ್ ಕಲರ್ ಫಾಂಟ್ ಬಳಸೋದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಈಗ ಒಂದು ಸ್ಯಾಂಪಲ್ ಪ್ರೊಫೆಷ್ನಲ್ ಇಮೇಲನ್ನು ನೋಡೋಣ. ಈ ಉದಾಹರಣೆಯಲ್ಲಿ ಮೊದಲಿಗೆ ಸ್ಪಷ್ಟವಾದ ಸಬ್ಜೆಕ್ಟ್ ನೀಡಲಾಗಿದೆ. ನಂತರ ಗೌರವಯುತ ಗ್ರೀಟಿಂಗ್ಸ್ ಬಳಸಲಾಗಿದೆ. ಅದರ ನಂತರ ಮೀಟಿಂಗ್ ನಡೆಸುವ ಉದ್ದೇಶ, ದಿನಾಂಕ, ಸಮಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಸೂಚಿಸಿದ ಸಮಯ ಅನುಕೂಲವಾಗದೇ ಇದ್ದರೆ ಬೇರೆ ಸಮಯವನ್ನು ತಿಳಿಸಲು ರೆಸ್ಪೆಕ್ಟ್ಫುಲ್ಲಾಗಿ ಇಲ್ಲಿ ರಿಕ್ವೆಸ್ಟ್ ಕೂಡ ಮಾಡಲಾಗಿದೆ. ಕೊನೆಯಲ್ಲಿ ಬೆಸ್ಟ್ ರಿಗಾರ್ಡ್ಸ್ ಜೊತೆಗೆ ಅವರು ಯಾರು ಇಮೇಲ್ನ ಕಳಿಸ್ತಾ ಇದ್ದಾರೆ ಅವರ ಹೆಸರು, ಹುದ್ದೆ, ಕಂಪನಿ ಹೆಸರು ಮತ್ತು ಸಂಪರ್ಕ ವಿವರಗಳನ್ನು ಕೂಡ ಸೇರಿಸಲಾಗಿದೆ. ಈ ರೀತಿಯ ರಚನೆಯನ್ನು ಅನುಸರಿಸಿದರೆ ನಿಮ್ಮ ಇಮೇಲ್ ಕೂಡ ಪ್ರೊಫೆಷ್ನಲ್ ಆಗಿ ಮತ್ತು ಕ್ಲಿಯರ್ ಆಗಿ, ರೆಸ್ಪೆಕ್ಟ್ಫುಲ್ಲಾಗಿ ಮತ್ತು ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಡೂ ಯು ಹ್ಯಾವ್ ಎನಿ ಕ್ವಶನ್ಸ್? ಇಲ್ಲಿವರೆಗೆ ನಾವು ಪ್ರೊಫೆಷ್ನಲ್ ಇಮೇಲ್ ರೈಟಿಂಗ್ ಬಗ್ಗೆ ಪ್ರಮುಖ ಮಾಹಿತಿನ ತಿಳ್ಕೊಂಡಿದ್ದೀವಿ. ಈ ಟಾಪಿಕ್ಗೆ ಸಂಬಂಧಿಸಿದಂತೆ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಕೆರಿಯರ್ ಹಾಗೂ ವರ್ಕ್ ಸ್ಕಿಲ್ಸ್ ಕುರಿತ ವಿಡಿಯೋಗಾಗಿ
ನಮ್ಮ ಸ್ಕಿಲ್ಸ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.